ಇವ್ರು ಮಾಡ್ತಿರೋ ಕೆಲಸದಿಂದ ಸಂಪಾದನೆ ಮಾಡ್ತಿರೋ ದುಡ್ಡಿಂದ ಆ ಜಮೀನನ್ನ ಹೇಗೆ ಕೊಂಡ್ಕೊಂಡಿರ್ಬೋದು ಅಂತ ಯೋಚಿಸ್ತಾ ಇದ್ದೀನಿ. ಸಾಹೇಬ್ರೆ, ಅದನ್ನ ನಾನು ಕೊಂಡ್ಕೊಂಡಿಲ್ಲ. ನೀವೇನಾದ್ರೂ ಹೇಳ್ಬೇಕನ್ಕೊಂಡ್ರೆ ಕಟ್ಕಟೆಲ್ ಬಂದು ಹೇಳಿ. ಅದು ನಾನ್ ಕೊಂಡ್ಕೊಂಡಿರೋ ಜಮೀನಲ್ಲ ಸಾಹೇಬ್ರೆ. ಮತ್ತೆ ನಿಮ್ ತಾತ ಮುತ್ತಾತ ಸಂಪಾದನೆ ಮಾಡಿರೋ ಆಸ್ತಿನ? ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಜಮೀನು. ಹಾಗಾದ್ರೆ ಇಲ್ಲಿವರೆಗೂ ಜಮೀನಲ್ಲಿ ಏನೆಲ್ಲ ಬೆಳೆದಿದ್ದೀರಾ? ಕಳೆದ 5 ವರ್ಷದಿಂದ ಮಳೆ ಸರಿಯಾಗಿ ಬರ್ದೆ ಏನು ಬೆಳ್ಸಕ್ಕಾಗಿಲ್ಲ. ಈ ಮಳೆ ನಂಬ್ಕೊಂಡಿದ್ರೆ ಬೆಳೆ ಬೆಳೆಯಕ್ಕಾಗಲ್ಲ ಅಂತ ಒಂದ್ ಬೋರ್ ಹಾಕ್ಸಿದ್ವಿ. ಅದು ಕೂಡ ಸರಿಯಾಗಿ ಕೆಲಸ ಮಾಡದೆ ವ್ಯವಸಾಯನೇ ನಿಲ್ಸ್ಬಿಟ್ವಿ. ಕಳೆದ 5 ವರ್ಷಗಳಿಂದ ಬಂಜಾರು ಭೂಮಿ ತರ ಉಳ್ಕೊಂಡ್ಬಿಟ್ಟಿದೆ. ಅದನ್ ಯಾರಿಗೂ ಮಾರು ಇರ್ಲಿಲ್ಲ. ಈಗ ಸ್ವಲ್ಪ ಆರ್ಥಿಕ ಸಮಸ್ಯೆ ಆಗಿರೋದ್ರಿಂದ ಗಿರ್ವಿ ಇಡೋಣ ಅನ್ಕೊಂಡು ಜಮೀನ್ ಪತ್ರ ತೋರ್ಸಕ್ ಹೋದ್ರೆ ಈ ಜಮೀನು ನಮ್ ಜಮೀನ್ ಅಲ್ಲ ಅಂತ ಹೇಳಿದ್ರು. ನಾವು ಬೆಳೆ ಬೆಳೆದ್ರು ಬೆಳೆದೇ ಇದ್ರು ನಮ್ ಭೂಮಿ ನಮ್ದೇ ಅಲ್ವಾ ಸಾಹೇಬ್ರೆ? ಅದ್ ಹೇಗ್ ಬೇರೆಯವ್ರಿಗೆ ಹೋಗತ್ತೆ ಹೇಳಿ? ನೀವ್ ಹೇಗಾದ್ರೂ ಮಾಡಿ ನಮ್ಮೇಲ್ ದಯೆ ತೋರಿಸಿ ನಮ್ ಜಮೀನ್ ನಮಗ್ ಸಿಗೋ ಹಾಗ್ ಮಾಡಿ. ಅಮ್ಮ, ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿನೋ, ನೀವು ಅಳೋದನ್ನ ನೋಡಿನೋ ಜಮೀನ ಕೊಡೋದಕ್ಕೆ ಇದೇನು ದೇವಸ್ಥಾನದಲ್ಲಿ ಕೊಡುವಂತ ಪುಳಿಯೋಗರೆ ಪ್ರಸಾದ ಅಲ್ಲ. ಪಕ್ಕ ರಿಜಿಸ್ಟರ್ ಆಗಿರುವಂತ ಖಾತೆ ಇರೋ ಜಮೀನು. ಅದು ವೀರಭದ್ರ ಅವ್ರ ಹೆಸರಲ್ಲಿದೆ. ಯುವರ್ ಆನರ್, ತನ್ನ ಕ್ಲೈಂಟ್ ವೀರಭದ್ರ ಅವರು ನ್ಯಾಯವಾಗಿನೇ ಆ ಜಮೀನ ಕೊಂಡ್ಕೊಂಡಿದ್ದಾರೆ. ಆ ಜಮೀನು ಅವ್ರ ಹೆಸರಲ್ಲೇ ಇದೆ. ನನಗೆ ಗೊತ್ತಿರೋ ಹಾಗೆ ಆ ಜಮೀನಲ್ಲಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಮಾತ್ರ ಬೆಳೆ ಬೆಳೆದಿರೋ ಹಾಗೆ ಸಿನಿಮಾ ಡೈಲಾಗ್ ತರ ಫಾಸ್ಟ್ ಆಗಿ ಹೇಳ್ಬಿಟ್ರೆ ನಾವು ನಂಬಿಡ್ತೀವಿ ಅಂತ ಪೂರ್ತಿ ಪ್ರಿಪೇರ್ ಆಗಿ ಬಂದಿರೋ ಹಾಗಿದೆ. ಒಂದು ಹೊತ್ತಿಗೋಸ್ಕರ ಕೂಲಿ ಕೆಲಸ ಮಾಡೋ ಇವರು ಬೆಳೆಗಳನ್ನ ಬೆಳೆಯೋದಕ್ಕೆ ಬಂಡವಾಳ ಎಲ್ಲಿಂದ ತರ್ತಾರೆ ಅಂತ ಒಂದ್ಸಲ ನೀವೇ ಯೋಚನೆ ಮಾಡಿ. ಅಬ್ಜೆಕ್ಷನ್ ಮೈ ಲಾರ್ಡ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ರೈತರು ತಮ್ಮ ರಕ್ತನೇ ಬೆವರಿನ ಹಾಕಿ ಸುರಿಸಿ ಎಷ್ಟೇ ಕಷ್ಟ ಬಂದರೂ ಹಗಲಂದೆ ರಾತ್ರಿ ಅಂದೆ ಕಷ್ಟಪಟ್ಟು ವ್ಯವಸಾಯ ಮಾಡ್ತಿದ್ದಾರೆ. ಭೂಮಿನ ಕೊಂಡ್ಕೊಳ್ಳೋಂಥವ್ರಿಗೂ ಭೂಮಿನ ನಂಬ್ಕೊಂಡಿರೋಂಥವ್ರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಲಾಯರ್ ತೇಜ್ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಒಂದೊತ್ತು ಊಟಕ್ಕೂ ಕೂಡ ಬೇರೆ ಮನೆಯಲ್ಲಿ ಕೆಲಸ ಮಾಡೋ ಇಂಥವ್ರಿಗೆ ಅನ್ಯಾಯ ಆಗಬಾರ್ದು. ಯುವರ್ ಆನರ್, ಬೆಳೆ ಬೆಳೆಯೋಕ್ಕಾಗದೆ ಬೆಳೆದ್ರೂ ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಎಷ್ಟೊಂದು ಜನ ರೈತರುಗಳು ಸಿಟಿಗಳಲ್ಲಿ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಒಂದು ಸಮಯದಲ್ಲಿ ಎಲ್ರಿಗೂ ಅನ್ನ ನೀಡಿರುವಂಥ ಅನ್ನದಾತರು ಈಗ ಅದೇ ಅನ್ನಕ್ಕೋಸ್ಕರ ಇನ್ಯಾರ ಕೈ ಕೆಳಗೂ ಕೆಲಸ ಮಾಡ್ತಿರೋಂಥ ದೊಡ್ಡ ಮನುಷ್ಯರು. ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಈ ಕೇಸ್ನ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಸಖತ್ತಾಗಿ ಮಾತಾಡಿದ್ರಿ ಸಾಹೇಬ್ರೆ. ನಿಮ್ಮನ್ನ ನೋಡ್ತಿದ್ರೆ ಸಿನಿಮಾಲಿ ಹೀರೋ ವಾದ ಮಾಡೋ ತರನೇ ಇತ್ತು. ಇದು ನಿಮ್ ಮೊದಲನೇ ಕೇಸ್ ಅಂತ ಅನ್ನಿಸ್ದೆ ಬಿರಿ ಮಾತಾಡಿದ್ರಿ. ನನ್ಗೆ ತುಂಬಾನೇ ನಂಬಿಕೆ ಇದೆ ಈ ಕೇಸ್ನ ನಾವೇ ಗೆಲ್ತೀವಿ ಅಂತ. ಅಯ್ಯೋ, ನಿಮ್ಗೆ ನನ್ ದೃಷ್ಟಿನೇ ಬಿದ್ಬಿಡತ್ತೆ. ಏಯ್, ಹೋಗಿ ತೆಂಗಿನಕಾಯಿ ತಗೊಂಡ್ ಬಾ, ಹೋಗು ಬೇಗ. ವಕೀಲ್ ಸಾಹೇಬ್ರಿಗೆ ದೃಷ್ಟಿ ತೆಗಿತೀನಿ. ಕಾವೇರಿ, ನಾವಿನ್ನೂ ಕೇಸ್ ಗೆದ್ದಿಲ್ಲ.
ಇನ್ನೂ ವಿಚಾರಣೆಗಳು ನಡೆಯುತ್ತೆ. ನಾಳೆ ಕೋರ್ಟಿಗೆ ಬರೋಷ್ಟರಲ್ಲಿ ಅವ್ರು ಯಾವ ಥರ ಆಧಾರಗಳನ್ನ ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ನಾವು ಅವ್ರನ್ನ ಹೇಗೆ ಫೇಸ್ ಮಾಡೋದು ಅಂತನೂ ಗೊತ್ತಿಲ್ಲ. ಇಷ್ಟರಲ್ಲೇ ಸಂಭ್ರಮ ಬೇಡ. ಅಯ್ಯೋ ಹಾಗೆ ಮಾತಾಡ್ಬೇಡಪ್ಪ. ಈ ಕೇಸ್ ಗೆಲ್ಲೋದು ನಿಮ್ಗೆ ಎಷ್ಟು ಮುಖ್ಯನೋ ನನಗೆ ಗೊತ್ತಿಲ್ಲ, ಆದ್ರೆ ನಮಗ್ ಮಾತ್ರ ತುಂಬಾ ಮುಖ್ಯ. ಪೃಥ್ವಿ, ಸ್ವಲ್ಪ ಬಾ. ಒಂದು ನಿಮಿಷ ಕಾವೇರಿ. ಹೇಳಿಯಪ್ಪ. ಭೇಷ್ ಪೃಥ್ವಿ, ನೀನು ಚೆನ್ನಾಗಿ ವಾದ ಮಾಡಿದೆ. ಆದರೆ ಮೊದಲೇ ನೀನು ನನಗೆ ವಿಷಯನ ಹೇಳಬೇಕಾಗಿತ್ತು. ಹೇಳಿದ್ದಿದ್ರೆ ಈ ಕೇಸ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನನಗೂ ಗೊತ್ತಿರಲಿಲ್ಲಪ್ಪ ನಾನು ವಾದ ಮಾಡಬೇಕಿರೋದು ನಿಮ್ಮ ಜೊತೆನೆ ಅಂತ. ನನಗೂ ಮೊದಲೇ ಗೊತ್ತಾಗಿದ್ರೆ ಇದು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಹೇಗೋ ಬಂದಿದ್ದೀವಲ್ಲ, ಇಬ್ರು ಬೆಸ್ಟ್ ಪರ್ಫಾರ್ಮೆನ್ಸೇ ಕೊಡೋಣ. ನ್ಯಾಯದ ಪರವಾಗಿ ಇಬ್ರು ಫೈಟ್ ಮಾಡೋಣ. ಅದು ಹೇಗಾಗುತ್ತೆ ಅಪ್ಪ? ನೀವು ಆಲ್ರೆಡಿ ಅನ್ಯಾಯದ ಪರವಾಗಿ ನಿಂತಿದ್ದೀರಾ. ಅಂದಮೇಲೆ ನ್ಯಾಯದ ಪರವಾಗಿ ಹೇಗೆ ನಿಲ್ಲಕ್ಕಾಗತ್ತೆ ನೀವು ಹೇಳಿ? ಅವರಿಬ್ರು ಹಾಗೆ ಜೊತೆಯಾಗಿ ಮಾತಾಡ್ತಿದ್ರೆ ನನಗ್ ಭಯ ಆಗ್ತಿದೆ ಕಾವೇರಿ. ಭಯ ಪಡ್ಬೇಡ ಅಮ್ಮ. ವಕೀಲ್ ಸಾಹೇಬ್ರು ನ್ಯಾಯನೋ ಅನ್ಯಾಯ ಅಂತ ಅಷ್ಟೇ ನೋಡೋದು. ಎದುರಾಳಿ ಅವ್ರ ಅಪ್ಪ ಆಗಿರೋದಕ್ಕೆ ಅವ್ರ ಅನ್ಯಾಯ ಮಾಡಲ್ಲ. ಆ ಲ್ಯಾಂಡ್ ಡಾಕ್ಯುಮೆಂಟ್ಸು ನನ್ನ ಕ್ಲೈಂಟ್ ಹೆಸರಲ್ಲಿದೆ ಪೃಥ್ವಿ. ನನಗೂ ಹಾಗೆ ಅನ್ಸುತ್ತಪ್ಪ. ಆ ಲ್ಯಾಂಡ್ ಡಾಕ್ಯುಮೆಂಟ್ ನನ್ನ ಕ್ಲೈಂಟ್ ಕಾವೇರಿ ತಾಯಿ ಹೆಸರಲ್ಲಿದೆ ಅಂತ. ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಪೃಥ್ವಿ? ಆ ವೀರಭದ್ರನ ಮೇಲೆ ನಂಬಿಕೆ ಇಲ್ಲ ಅಪ್ಪ. ಓಕೆ ಪೃಥ್ವಿ, ನೀನು ಫಸ್ಟ್ ಕೇಸೇ ನನ್ನ ಜೊತೆ ವಾದ ಮಾಡಿದ್ಯಾ ಅಂತ ಒಂದು ಕಡೆ ಹೆಮ್ಮೆ ಇದೆ, ಇನ್ನೊಂದು ಕಡೆ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಫಸ್ಟ್ ಕೇಸಲ್ಲೇ ನೀನು ಸೋಲನ್ನು ಅನುಭವಿಸ್ಬೇಕಾಗತ್ತಲ್ಲ ಅಂತ ಒಬ್ಬ ತಂದೆಯಾಗಿ ಬೇಜಾರು ಕೂಡ ಆಗ್ತಾ ಇದೆ. ಸೇಮ್ ಫೀಲಿಂಗ್ ನನಗೂ ಇದೆ ಅಪ್ಪ. ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ? ವಾದ ಅನ್ನೋದು ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಿನ್ನ ಹಠ ನೀನು ಬಿಡಲ್ಲ. ಸರಿ, ನಾಳೆ ಕೋರ್ಟಲ್ಲಿ ಸಿಗೋಣ. ಅಂದರೆ ರಾತ್ರಿ ಮನೇಲಿ ಸಿಗಲ್ವಾಪ್ಪ? ನಾನೀಗ ಮಾತಾಡ್ತಿರೋದು ಒಬ್ಬ ಲಾಯರ್ ಆಗಿ. ಓಕೆ ಲಾಯರ್ ಸರ್, ನಾಳೆ ಕೋರ್ಟಲ್ಲಿ ಸಿಗೋಣ. ಓಕೆ, ಆಲ್ ದ ಬೆಸ್ಟ್. ಪೃಥ್ವಿ, ಪರವಾಗಿಲ್ವಲ್ಲ? ಕೋರ್ಟಲ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಆದ್ರೂ ಎಕ್ಸ್ಪೀರಿಯನ್ಸ್ ಇರೋ ತರ ಮಾತಾಡ್ದೆ. ಎದುರುಗಡೆ ಅಂಕಲ್ ಇದ್ರು, ನೀನ್ ಮಾತ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಿನ್ ಗಟ್ಸ್ಗೆ ಫಿದಾ ಆಗೋಗಿದ್ದೀನಿ. ಅಮ್ಮ ಇದನ್ ಹಿಡ್ಕೋ. ಬೆಂಕಿ ಪಟ್ನ ಕೊಡೋ. ಹೊರಡೋಣ ಬಾ. ವಕೀಲ್ ಸಾಹೇಬ್ರೆ, ಒಂದ್ ನಿಮಿಷ ಬನ್ನಿ. ಕಾವೇರಿ, ಯಾಕಿದೆಲ್ಲ? ಯಾರ್ ಕಣ್ಣು ನಿಮ್ ಮೇಲ್ ಬೀಳ್ಬಾರ್ದು ವಕೀಲ್ ಸಾಹೇಬ್ರೆ. ಅಮ್ಮ ಇದನ್ ಹಿಡ್ಕೋ. ಅವ್ರ ಕಣ್ಣು, ಇವ್ರ ಕಣ್ಣು, ನನ್ ಕಣ್ಣು, ಊರಲ್ಲಿರೋ ಎಲ್ರೂ ಕಣ್ಣು ನಿಮ್ ಮೇಲ್ ಬೀಳದೇ ಇರ್ಲಿ. ಹಾ, ತೂ 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 ಅನ್ನಿ. ಬೇಗ. ಹಾ, ಯಾಕಮ್ಮ ಅಳ್ತಾ ಇದೆಯಾ? ನಾನಿದ್ದೀನಲ್ವಾ, ನೀನು ಅಳ್ಬಾರ್ದು. ನಾನು ಆಟ ಆಡಿಸ್ತೀನಿ ನಿನ್ನ. ಜೋ ಜೋ ಜೋ. ಶಿವದೇವ, ಊಟ ಮಾಡಿಸ್ತೀನಿ ಬಾ. ಕಾವೇರಿ ಇನ್ನೂ ಬಂದಿಲ್ಲ, ಯಾಕೆ? ಕಾವೇರಿ ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾಳೆ, ಬರ್ತಾಳೆ. ನೀನ್ ತಿನ್ನು. ನಾನು ತಿನ್ನಲ್ಲ, ನನಗೆ ಬೇಡ, ನನಗೆ ಬೇಡ. ನಾನು ಬಾಗ್ಲು ಹಾಕೋತೀನಿ. ಶಿವ, 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 ನಾನು ತೆಗಿಯಲ್ಲ. ಕಾವೇರಿ ಬರ್ತಾಳೆ ಕಂದ, ಬಾಗಿಲು ತೆಗಿಯೋ. ಅಯ್ಯೋ, ನೀನು ಹೋಗಿ ಫೋನ್ ತಗೊಂಡ್ ಬಾ, ಹೋಗು. ಥ್ಯಾಂಕ್ ಯು ಕಾವೇರಿ. ನಾಳೆ ಕೋರ್ಟಲ್ಲಿ ಸಿಗೋಣ. ಸರಿ ವಕೀಲ್ ಸಾಹೇಬ್ರೆ.
ಹಲೋ ರಾಜಮಾತೆ. ಪೃಥ್ವಿ ಎಲ್ಲಿದ್ಯಾ? ರಾಜಮಾತೆ, ನಾನು ಕೋರ್ಟಿಗೆ ಬಂದಿದ್ದೆ. ಕೋರ್ಟ್ ಅಲ್ಲ, ಕಾವೇರಿ ಎಲ್ಲಿದ್ದಾಳೆ? ಆ್ಯಕ್ಚುಲಾಗಿ ಕಾವೇರಿ ಕೆಲಸದ ಮೇಲೇ ಕೋರ್ಟಿಗೆ ಬಂದಿದ್ದೆ ನಾನು. ಕಾವೇರಿ ನನ್ನ ಜೊತೆನೇ ಇದ್ದಾಳೆ. ಅಯ್ಯೋ ಪೃಥ್ವಿ, ಶಿವದೇವ ಏನು ತಿಂತಾ ಇಲ್ಲ, ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾನೆ, ತೆಗಿತಾನೆ ಇಲ್ಲ. ಬೇಗ ಕಾವೇರಿನ ಕರ್ಕೊಂಡ್ ಬಾಪ. ಆಗ್ಲಿ ರಾಜಮಾತೆ, ಈಗಲೇ ಬರ್ತೀವಿ ನಾವು. ಏನಾಯ್ತು ವಕೀಲ್ ಸಾಹೇಬ್ರೆ? ಕಾವೇರಿ, ರಾಜಮಾತೆ ನಿನ್ನ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಶಿವದೇವ್ ಅಂಕಲ್ ಏನು ತಿಂತಲ್ಲ ಅಂತ ಗಾಬರಿ ಆಗಿದ್ದಾರೆ ಅವರು. ನೀವು ಬನ್ನಿ ಆಂಟಿ. ಕಾವೇರಿ, ಹೋಗೋಣವಾ? ಪರವಾಗಿಲ್ಲ, ಬಾ ಹೋಗೋಣ. ಏ ನೀನ್ ಮನೆಗೆ ಹೋಗು. ಬನ್ನಿ ಹೋಗೋಣ. ಪೃಥ್ವಿ ಜೊತೆ ನಾನು ಹೋಗ್ಬೇಕು ಅನ್ಕೊಂಡ್ರೆ ಶಿವ ಪೂಜೆಲ್ ಕರಡಿ ಬಂದಾಗೆ ಇವಳ್ಯಾಕ್ ಬಂದ್ಲು? ಶಿಟ್. ಏನಾಯ್ತು ವೀರಭದ್ರ? ಕೇಸ್ನ ಮುಂದಕ್ಕೆ ಹಾಕಿದಾರಮ್ಮ. ಅದೇನು, ನಮ್ ಪರವಾಗಿ ಸಾಕ್ಷ್ಯಾಧಾರಗಳೆಲ್ಲ ಕರೆಕ್ಟ್ ಆಗೇ ಇತ್ತಲ್ವಾ? ಇದೆ ಅಮ್ಮ, ಆದ್ರೆ ಅವ್ರ ಕಡೆನೂ ಆಧಾರಗಳಿದೆ. ಅವ್ರ ಹತ್ರ ಆಧಾರ ಇರೋಕ್ ಅವಕಾಶನೇ ಇಲ್ಲ ವೀರಭದ್ರ. ಅವ್ರ ಪರ ವಾದ ಮಾಡ್ತಿರೋರು ಯಾರು ಗೊತ್ತಾ ಅಮ್ಮ? ಯಾರು? ನಮ್ ಲಾಯರ್ ತೇಜ್ ಅವ್ರ ಮಗ ಪೃಥ್ವಿ. ತಂದೆ ಮಗ ಇಬ್ರು ವಾದ ಮಾಡೋದ್ರಲ್ಲಿ ಸರಿ ಸಮನಾಗಿದ್ರಮ್ಮ. ಪೃಥ್ವಿ ವಾದ ಮಾಡ್ತಾ ಇದ್ದಾನ? ಹೌದಮ್ಮ, ಅದಕ್ಕೆ ಇಷ್ಟು ಬೇಗ ಇತ್ಯರ್ಥ ಆಗ್ಲಿಲ್ಲ. ನಾಳೆಗೆ ಮುಂದೂಡಿದ್ದಾರೆ. ಸೋತ್ ಹೋಗ್ತೀನಿ ಅಂತ ಭಯ ಆಗ್ತಿದೆ. ವೀರಭದ್ರ, ತೇಜನ್ಗೆ ಸೋಲೋದು ಅಂದ್ರೆ ಗೊತ್ತಿಲ್ಲ. ಅವನ್ ಎದುರಿಗಿರೋರು ಯಾರು ಅಂತಾನು ಯೋಚನೆ ಮಾಡಲ್ಲ. ಅದು ಅವನ ಕಡೆಯವರಾದ್ರೂ ಬೇರೆಯವರಾದ್ರೂ ವಾದ ಮಾಡಿ ಗೆಲ್ಲೋದು ಒಂದೇ ಗೊತ್ತಿರೋದು ತೇಜನ್ಗೆ. ನೀನೇನ್ ಹೆದರ್ಕೋಬೇಡ. ಆ ಜಮೀನ್ಗೆ ಸಂಬಂಧಪಟ್ಟಿರೋರ್ನ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡು ಸಾಕು. ಸರಿನಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ಆ ಕಾವೇರಿ ಪೃಥ್ವಿ ಇಬ್ರು ತುಂಬಾ ಹತ್ರ ಆಗ್ತಿದ್ದಾರೆ. ಕಾವೇರಿ ಮನೆಯಲ್ಲಿ ಅಣ್ಣನ್ಗೆ ಮಾಡ್ತಿರೋ ಸೇವೆನ ನೋಡಿ ಆ ಪೃಥ್ವಿ ಕೂಡ ಹೆಲ್ಪ್ ಮಾಡ್ತಿರ್ಬೋದು. ಅದನ್ನ ಬಿಟ್ರೆ ಜಮೀನು ವಶಪಡಿಸ್ಕೊಂಡಿರೋ ವಿಷಯ ಹೊರಗೆ ಬರಕ್ ಚಾನ್ಸೇ ಇಲ್ಲ ವೈದಿಕ. ನಮ್ ತೇಜ ತನ್ನ ಮಗನ್ನ ಗೆಲ್ಸೋದಕ್ಕೋಸ್ಕರ ಹಿಂದೆ ಹೆಜ್ಜೆ ಹಾಕ್ತಾನ ಅಂತ ಯೋಚನೆ. ತೇಜ ಅಂತ ವ್ಯಕ್ತಿನೇ ಅಲ್ಲ. ತೇಜನ್ ಹತ್ರ ಇಮೋಷನ್ಗೆ ಸೆಂಟಿಮೆಂಟ್ಸ್ಗೆ ಜಾಗನೇ ಇಲ್ಲ. ಆಧಾರ ಒಂದಿದ್ರೆ ಸಾಕು. ಅರೆ ತೇಜ, ನಿನಗೆ 100 ವರ್ಷ ಆಯಸ್ಸು. ನಿನ್ನ ಹೆಸರು ಹೇಳ್ತಿದ್ದಾಗೆ ನೀನು ಪ್ರತ್ಯಕ್ಷ ಆಗ್ಬಿಟ್ಟೆ. ವೈದಿಕಮ್ಮ, ನೀವು ಈ ಕೇಸ್ ಬಗ್ಗೆ ಸಡನ್ನಾಗಿ ಹೇಳಿದ್ದಕ್ಕೆ ನಾನು ಪೂರ್ತಿಯಾಗಿ ಸಾಕ್ಷಿಗಳನ್ನು ಸ್ಟಡಿ ಮಾಡಿಲ್ಲ. ಬಟ್ ನೋ ಪ್ರಾಬ್ಲಮ್. ವೀರಭದ್ರ ಹತ್ರ ಸಾಕ್ಷಿಗಳೆಲ್ಲ ಕ್ಲಿಯರ್ ಆಗೇ ಇದೆ. ಅಟ್ ದ ಸೇಮ್ ಟೈಮ್ ಕಾವೇರಿ ಹತ್ರ ಇರೋ ಸಾಕ್ಷಿಗಳು ಕೂಡ ಅವಳ ಪರವಾಗೇ ಇದೆ. ಮತ್ತೆಗೆ ತೇಜ, ಈ ಕೇಸ್ ಗೆಲ್ಲೋ ಚಾನ್ಸಸ್ ಇದೆಯಾ ಇಲ್ವಾ? ಕೇಸ್ ಗೆಲ್ಲೋ ಚಾನ್ಸಸ್ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆನ ಇಲ್ಲಿವರೆಗೂ ನನಗೆ ಯಾರೂ ಕೇಳಿಲ್ಲ. ಫಸ್ಟ್ ಟೈಮ್ ನೀವೇ ಕೇಳ್ತಿರೋದು. ಅಂದ್ರೆ 2 ಕಡೆನೂ ಸಾಕ್ಷಿ ಆಧಾರ ಇದೆ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಈ ರೀತಿ ಹೇಳ್ತಿದ್ದಾಳೆ ವೈದಿಕ. ಹೌದು ತೇಜ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಕಾವೇರಿ ಕೇಸ್ನ ಹ್ಯಾಂಡ್ಲ್ ಮಾಡ್ತಾ ಇರೋದು ಪೃಥ್ವಿ. ಪೃಥ್ವಿನಾ? ಹಾ, ಪೃಥ್ವಿನ ಒಂದ್ ಮಾತು ಕೂಡ ನಮ್ಗೆ ಹೇಳಿಲ್ಲ. ಈ ವಿಷಯ ಮೊದಲೇ ಹೇಳಿದಿದ್ರೆ ಬೇರೆ ಲಾಯರ್ ಹತ್ರ ನಾವೇ ಮಾತಾಡ್ತಿದ್ವಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಮ್ಗೆ ಗೊತ್ತಿಲ್ಲದೆ ತಂದೆ ಮಗನ್ ಮಧ್ಯ ಒಂದು ಯುದ್ಧ ಶುರು ಮಾಡಿದ್ವೇನೋ ಅಂತ. ತಂದೆ ಮಗನ ಸಂಬಂಧ ಕೋರ್ಟಿಂದ ಹೊರಗೆ ಮಾತ್ರ. ಕೋರ್ಟಲ್ಲಿ ನನ್ನ ವಿರುದ್ಧ ಯಾರೇ ವಾದ ಮಾಡಿದ್ರು ಅವ್ರು ನನಗೆ ಡಿಫೆನ್ಸ್ ಲಾಯರ್ ಥರನೇ ಕಾಣ್ತಾರೆ. ಸೊ ಪೃಥ್ವಿ ಕೂಡ ಹಾಗೇನೆ. ನಿಜ ಹೇಳ್ಬೇಕಂದ್ರೆ
ನ್ಯೂ ಎಕ್ಸ್ಪೀರಿಯನ್ಸ್ ಅಷ್ಟೇ. ಗುಡ್. ಎಲ್ಲರೂ ನಿಮ್ ಥರ ಇರಲ್ಲ. ನಿಮ್ ರೀತಿ ನೀತಿಗಳು ಇಷ್ಟ ಆಗಿನೇ ಆ ಕೇಸ್ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿದ್ದು. ನೋ ಪ್ರಾಬ್ಲಮ್ ವೈದಿಕಮ್ಮ. ಇಲ್ಲಿವರೆಗೂ ಸಾಕ್ಷಿಗಳು ಕರೆಕ್ಟ್ ಆಗಿರೋದ್ರಿಂದ ಕೇಸ್ ಇನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ. ನಾಳೆ ಸರಿಯಾದ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಕೇಸ್ ಗೆಲ್ಲೋದು ನಾವೇನೆ. ಕ್ಲೈಂಟ್ನ್ಯಾಕ್ ಮನೆ ಕರ್ಕೊಂಬಂದಿದ್ಯಾ? ಶಿವದೇವ್ ಅಂಕಲ್ ಊಟ ಮಾಡ್ತಿಲ್ವಂತೆ, ಕಾವೇರಿನ ಕೇಳ್ತಿದ್ದಾರೆ ಅಂತ ರಾಜಮಾತೆ ಕಾಲ್ ಮಾಡಿದ್ರು ಅಪ್ಪ, ಅದಕ್ಕೆ ಕರ್ಕೊಂಡು ಬಂದೆ. ಕೆಲ್ಸದ ಮೇಲಾದ್ರೆ ಪರವಾಗಿಲ್ಲ, ಹೋಗಿ. ಬನ್ನಿ. ಮಯೂರಿ, ಏನ್ ಮಮ್ಮಿ? ಎಲ್ಲಿಗೆ ಹೋಗಿದ್ದೆ ಮಯೂರಿ? ಕೋರ್ಟಿಗೆ ಹೋಗಿದ್ದೆ ಮಮ್ಮಿ. ನೀನ್ ಯಾಕೆ ಹೋಗಿದ್ಯಮ್ಮ ಕೋರ್ಟ್ಗೆ? ಅದೇನ್ ಮಮ್ಮಿ ಹಾಗೆ ಹೇಳ್ತಿದೀಯಾ? ಪೃಥ್ವಿ ಪ್ರಾಕ್ಟೀಸ್ ಮಾಡದೆ ವಾದ ಮಾಡ್ತಿರೋ ಫಸ್ಟ್ ಕೇಸ್ ಇದು. ಇದರಿಂದ ನಿನ್ಗೇನ್ ಲಾಭ ಮಯೂರಿ? ಅದೇನ್ ಡ್ಯಾಡಿ, ನಾನ್ ಪೃಥ್ವಿನ ಇಷ್ಟಪಡ್ತಾ ಇದ್ದೀನಿ. ಅವನ್ ವಾದ ಮಾಡಿ ಕೇಸ್ ಗೆಲ್ಲೋದನ್ನ ನೋಡ್ಬೇಕು ಅನ್ನಿಸ್ತು, ಸೊ ಹೋದೆ. ಮಯೂರಿ, ನಿನಗೆಲ್ಲ ವಿಚಾರ ಗೊತ್ತಿಲ್ಲ. ಪೃಥ್ವಿ ವಾದಿಸ್ತಾ ಇರೋ ಕೇಸು ನಮ್ಮ ಜಮೀನಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನೊಂದು ವಿಷಯ, ಆ ಕಾವೇರಿ ಕಡೆಯಿಂದ ವಾದಿಸ್ತಾ ಇದ್ದಾನೆ. ಅದಕ್ಕೆ ಈ ಒಂದು ಕೇಸು ಆ ಪೃಥ್ವಿ ಸೋತ್ರು ಪರವಾಗಿಲ್ಲ ಅಂತ ಅನ್ಕೋ. ಸರಿ ಡ್ಯಾಡಿ, ಹೋಗು. ಜಮೀನ್ ಪೂರ್ತಿ ನಮ್ಮ ಸ್ವಂತ ಆಗೋವರೆಗೂ ಪೃಥ್ವಿನ ಪ್ರೀತಿ ಮಾಡಿದ್ರೆ ಸಾಕು ಅನ್ಕೊಂಡ್ವಿ. ಅದೀಗ ಮದುವೆ ತನಕ ಬಂದಿದೆ. ಮದುವೆ ಅಷ್ಟರಲ್ಲೇ ಇದ್ರೆ ಸಾಕು, ಆದರೆ ನಮ್ಮ ರಹಸ್ಯ ಪೃಥ್ವಿಗೆ ಹೇಳೋವರೆಗೂ ಬರದೇ ಇದ್ರೆ ಸಾಕು ವೈದಿಕ. ಹೌದು ರೀ, ಅದು ಅಲ್ಲಿವರೆಗೂ ಹೋಗದೆ ಇರೋ ಹಾಗೆ ನಾವೇ ನೋಡ್ಕೊಳ್ಬೇಕು. ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಆ ಕಾವೇರಿ ಬಗ್ಗೆ. ಶಿವದೇವ್ ಭಾವನವರು ಇತ್ತೀಚೆಗೆ ಕಲ್ಯಾಣಿ ಹೆಸರನ್ನು ಹೇಳೋದಕ್ಕಿಂತ ಕಾವೇರಿನ ಕನ್ವರಿಸ್ತಾ ಇದ್ದಾರೆ. ಕಾವೇರಿ ಇಲ್ಲದೆ ತಿನ್ನೋದಿಲ್ಲ, ಕುಡಿಯೋದಿಲ್ಲ. ದೊಡ್ಡಮ್ಮ ಕೂಡ ಕಾವೇರಿನ ಇಲ್ಲೇ ಇರು ಅಂತಿದ್ದಾರೆ. ಕಲ್ಯಾಣಿ ಬರ್ದೇ ಇದ್ರೆ ಕಾವೇರಿನೇ ಕಲ್ಯಾಣಿ ಅಂತ ನಂಬಿಸ್ತಾಳ ಏನು? ಆ ಪೃಥ್ವಿ ಜೊತೆ ಮದುವೆ ಕೂಡ ಮಾಡಿಸ್ತಾರ ಏನೋ? ಅದಕ್ಕೆ ನಾವು ಮೊದಲೇ ಪ್ಲಾನ್ ಮಾಡಬೇಕು. ತೇಜ ಹೇಗೂ ನಮ್ಮ ಲೀಗಲ್ ವಿಷಯಗಳನ್ನ ನೋಡ್ಕೋತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಮ್ಮ ಸಂಬಂಧಿಕರಾದ್ರೆ ಇನ್ನೂ ಹೆಲ್ಪ್ ಆಗತ್ತೆ. ಹಾಗೆ ಮಾಡೋಣ. ಒಳ್ಳೆ ದಿನ ನೋಡಿ ಮಯೂರಿ ಪೃಥ್ವಿ ಮದುವೆ ಬಗ್ಗೆ ಮಾತಾಡೋಣ. ಮದುವೆ ಫಿಕ್ಸ್ ಮಾಡೋಣ. ಆ ಕಾವೇರಿ ಶಿವದೇವನ್ಗೆ ಹತ್ರ ಆಗದೆ ಇರೋ ಹಾಗೆ ಪ್ಲಾನ್ ಮಾಡಬೇಕು. ಶಿವದೇವ, ಬಾಗಲ್ ತೆಗಿಯಪ್ಪ. ನಿನ್ ಬಾಗಿಲು ಬಡಿಬೇಡ, ಹೋಗು. ಕಾವೇರಿ ಬಂದ್ಬಿಟ್ಲಪ್ಪ, ಬಾಗಲ್ ತೆಗಿ. ಶಿವದೇವ, ಅಮ್ಮ ಕಾವೇರಿ, ನೀನ್ ಬರೋವರೆಗೂ ಊಟ ಮಾಡಲ್ಲ ಅಂತ ಬಾಗಲ್ ಹಾಕೊಂಡಿದ್ದಾನವನು. ಶಿವ, ಕಾವೇರಿ ಬಂದ್ಬಿಟ್ಲಪ್ಪ. ಯಜಮಾನ್ರೆ, ಬಾಗ್ಲು ತೆಗೀರಿ. ಯಜಮಾನ್ರೆ, ನಾನ್ ಬಂದಿದ್ದೀನಿ, ಬಾಗ್ಲು ತೆಗೀರಿ ಯಜಮಾನ್ರೆ. ಅಮ್ಮ ಕಾವೇರಿ, ನಮ್ ಕಲ್ಯಾಣಿ ಬರೋವರೆಗೂ ನೀನಿಲ್ಲೇ ಇದ್ದು ನನ್ನ ಮಗ ಶಿವನ್ ನೋಡ್ಕೋಬೇಕಮ್ಮ. ಆಯ್ತು ಅಮ್ಮೋರೆ, ಮುಖ್ಯವಾದ ಕೆಲ್ಸ ಇತ್ತು, ಅದಕ್ಕೆ ಅಂತ ಕೋರ್ಟ್ಗೆ ಹೋಗಿದ್ದೆ ಅಷ್ಟೇ. ಅಂಕಲ್, ನೀವಿವಾಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ಕಾವೇರಿ ಅವ್ರ ಮನೆಗೆ ಹೊರಟೋಗ್ತಾಳೆ, ಮತ್ತಿನ್ಯಾವತ್ತೂ ಬರಲ್ಲ. ಡೋರ್ ಓಪನ್ ಮಾಡಿ ಅಂಕಲ್. ಕಾವೇರಿ, ಆ ಕಿಟಕಿ ಹತ್ರ ಹೋಗಿ ಕರಿಯೋಣ ಬಾಮ್ಮ. ಶಿವ, ಅಂಕಲ್, ಬಾಗ್ಲು ತೆಗೀರಿ ಅಂಕಲ್. ನಾನು ತೆಗಿಯಲ್ಲ. ಯಜಮಾನ್ರೆ, ನೀವ್ ಹೀಗಿದ್ರೆ ಹೇಗೆ ಯಜಮಾನ್ರೆ? ನೀವು ಕಲ್ಯಾಣಿ ಬಗ್ಗೆ ಯೋಚನೆ ಮಾಡೋ ತರ
ಕಲ್ಯಾಣಿನೂ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರಲ್ವಾ? ಅಳ್ತಾ ಇದೀಯಾ? ನೀವು ತಿನ್ಬೇಕು, ಸರಿಯಾದ ಸಮಯಕ್ಕೆ ಔಷಧಿ ತಗೋಬೇಕಲ್ವಾ? ನೀವ್ ತಿಂದಿಲ್ಲ ಅಂದ್ರೆ ಅಲ್ಲಿ ಕಲ್ಯಾಣಿ ತಿಂತಾಳ ಹೇಳಿ? ಹಾ, ಅಮ್ಮ, ನನ್ ಕಲ್ಯಾಣಿ ತಿನ್ಬೇಕಲ್ಲ. ಹೌದು. ಹೌದು ಶಿವ, ನನ್ ಕಲ್ಯಾಣಿ ಹಸುನ ತಡ್ಕೊಳಲ್ಲ. ನಿನ್ಗೋಸ್ಕರ ಬಾಗಿಲು ತೆಗಿತೀನಿ. ನಾನ್ ಬಾಗಿಲು ತೆಗಿತೀನಿ. ನಡಿಯಮ್ಮ, ಬಾಗಿಲು ತೆಗಿತಾನಂತೆ. ಯಜಮಾನ್ರೆ, ಹಿಡ್ಕೊ. ಶಿವ, ಇವಳಿಗೆ ಯಾಕೆ ಊಟ ತಂದಿಲ್ಲ? ತಗೊಂಬಾ. ಕಲ್ಯಾಣಿಗ್ ತಿನ್ಸೋಣ. ಆ ಮಾಡು. ಕಲ್ಯಾಣಿ ಆ ಮಾಡು.